ಪೇಪರ್ಗೆ ಬಂದು ಸುದ್ದಿ ಇವತ್ತು ಮಹಾಲಕ್ಷ್ಮಿ ದೇವರಿದೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಒಳ್ಳೆಯದಾಗಲಿ, ನಿಮ್ಮ ಜೊತೆ ನಿಮಗೂ ಒಳ್ಳೆಯದಾಗಲಿ, ಈ ರಾಜ್ಯ ಜನತೆ ಒಳ್ಳೆಯದಾಗಲಿ. ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ ಸಂದಿದೆ. ಆ ಸಂದರ್ಭದಲ್ಲಿ ನಮ್ಮ ನಾಯಕರಾದ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಮತ್ತು ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ, ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳಿಗೆ ಹಾಗೂ ಶಾಸಕರಿಗೆ ಇನ್ನು ನಾವೆಲ್ಲ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಟೀಕೆ ಆದರೆ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬ್ರವರು ಅವರ ಜೀವನಮಾನದಲ್ಲಿ ಏನಾದರೂ ಒಂದು ಜನರಿಗೆ ಒಂದು ಮಾತು ಕೊಟ್ಟರೆ, ಒಂದು ಭರವಸೆ ಕೊಟ್ಟರೆ ಈಡೇರಿಸತಕ್ಕಂಥ ಏಕೈಕ ವ್ಯಕ್ತಿ ಇದೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಹಾಗಾಗಿ ಚುನಾವಣಾ ಪೂರ್ವವಾಗಿ ಏನು 5 ಗ್ಯಾರಂಟಿಯನ್ನು ಭರವಸೆ ಕೊಟ್ಟಿದ್ದರು, 5 ಗ್ಯಾರಂಟಿಯನ್ನು 9 ತಿಂಗಳಲ್ಲಿ ಮುಗಿಸಿ ಇವತ್ತು ಇಡೀ ರಾಜ್ಯದಲ್ಲಿ 4.5 ಕೋಟಿಗಿಂತ ಹೆಚ್ಚಿನ ಕುಟುಂಬಗಳು ಇವತ್ತು ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಆ ಜನರ ಪರವಾಗಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾರೆ. ಸತ್ಯಕ್ಕೆ ದೂರವಾದ ಮಾತು, ಅಭಿವೃದ್ಧಿಗೂ ಹಣ ಇಟ್ಟಿದ್ದಾರೆ. ಇದಕ್ಕೂ ಕೂಡ 36,000 ಕೋಟಿ ರೂಪಾಯಿನ ಈ ವರ್ಷ ಇಟ್ಟು ಅದ್ರ ಅನುಷ್ಠಾನ ಮಾಡ್ತಕ್ಕಂಥ ಕೆಲಸವೂ ಆಗಿದೆ. ಪ್ರತಿ ವರ್ಷ 56,000 ಕೋಟಿಗಿಂತ ಹೆಚ್ಚಿನ ಹಣವನ್ನು ಈ ಗ್ಯಾರಂಟಿಗಳಿಗೆ ಕೊಡ್ತಕ್ಕಂಥ ಉದಾಹರಣೆ. ಇವತ್ತು ನೀವು ಯೋಚನೆ ಮಾಡಿ, ನಾಡಿನ ಜನ ನಾವೆಲ್ಲರೂ ಯೋಚನೆ ಮಾಡಬೇಕು. ಗೃಹಲಕ್ಷ್ಮಿ 2,000 ರೂಪಾಯಿ ಕುಟುಂಬದ ಯಜಮಾನರು ಕೊಡ್ತಕ್ಕಂಥದ್ದು, ಗೃಹಜ್ಯೋತಿ 200 ಯೂನಿಟ್ ವಿದ್ಯುತ್ ಉಚಿತ ಕೊಡೋದು, ಮತ್ತು ಶಕ್ತಿ ಯೋಜನೆಯಿಂದ ಇಡೀ ರಾಜ್ಯದ ಹೆಣ್ಮಕ್ಳು ಎಲ್ಲ ಕಡೆ ಓಡಾಡ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಿರ್ತಕ್ಕಂಥದ್ದು, ಮತ್ತು ಅನ್ನಭಾಗ್ಯದಿಂದ 10 kg ಅಕ್ಕಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ, ಯುವನಿಧಿಯಿಂದ ಏನು ಪದವೀಧರರಿಗೆ 3,000 ರೂಪಾಯಿ, ಮತ್ತು ಯಾವ ಡಿಪ್ಲೊಮಾ ಮಾಡಿರೋ ಯುವಕರಿಗೆ 1 ವರ್ಷ ರೂಪಾಯಿ ಕೊಡ್ತಕ್ಕಂಥ ವ್ಯವಸ್ಥೆ ನಾವೆಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಅನುಷ್ಠಾನ ಆಗಿದೆ. ನಾವೆಲ್ಲರೂ ಕೂಡ ನಮ್ಮ ಆತ್ಮ ಮುಟ್ಕೊಂಡು ಹೇಳ್ತಕ್ಕಂಥ ಸನ್ನಿವೇಶದಲ್ಲಿ ಇಡೀ ರಾಜ್ಯದ ಜನರು ಇವತ್ತು ನೆಮ್ಮದಿಯ ಬದುಕನ್ನು ಕಾಣ್ತಾರೆ ಅನ್ನೋ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾರೆ. ಇಡೀ ಕುಟುಂಬ ಯಾವುದೇ ಮಧ್ಯಮ ಇರ್ಬೋದು, ಬಡವರಿರ್ಬೋದು, ಇವತ್ತು ಅಷ್ಟು ಒಂದು 5 ಯೋಜನೆಗಳಿಂದ ಸುಮಾರು 1,000ಕ್ಕಿಂತ ಹೆಚ್ಚು ಪ್ರತಿ ತಿಂಗಳು ತಗೊಳ್ತಕ್ಕಂಥದ್ದು, ಮತ್ತು ಆ ಯೋಜನೆಗಳಿಂದ ಅಕ್ಕಿ ಕೊಡೋಂಗಿಲ್ಲ, ಎಲೆಕ್ಟ್ರಿಕ್ ಇದು ಕೊಡೋಂಗಿಲ್ಲ, ಮತ್ತು ಓಡಾಡೋಕ್ಕೆ ಬಸ್ಸು ಫ್ರೀ ಇದೆ, ಯುವಕರಿಗೆ ದುಡ್ಡು ಬರ್ತದೆ. ಅಂದರೆ ಆ ಕುಟುಂಬ ಸುಮಾರು 4.5 ಕೋಟಿಗಿಂತ ಹೆಚ್ಚಿನ ಕುಟುಂಬಗಳು ಈ ರಾಜ್ಯದ ನೆಮ್ಮದಿಯ ಬದುಕನ್ನು ಕಾಣ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಿದೆ. MLAಗಳ ಅನುದಾನ ಆಗಿದೆ. ಇವತ್ತು ಕೋಡ್ ಆಫ್ ಕಂಡಕ್ಟ್ ಇದ್ದಾರೆ. ಇವತ್ತು ವಿರೋಧ ಪಕ್ಷ, ನಾನು ಕೂಡ ಕೇಳ್ತೀನಿ, ಪೇಪರಲ್ಲಿ ಟಿ ವಿಯಲ್ಲಿ ನೋಡ್ತಾ ಇದ್ದೀನಿ, ಆ ವಿರೋಧ ಪಕ್ಷದವರಿಗೆ ತಲೆ ಇಲ್ಲ. ಇವಾಗ 3 ತಿಂಗಳು ಚುನಾವಣಾ ಘೋಷಣೆ ಇನ್ನು 12ನೇ ತಾರೀಕು ಮುಂದಿನ 12ವರೆಗೂ ಕೂಡ ಕೋಡ್ ಆಫ್ ಕಂಡಕ್ಟ್ ಇದೆ. ಹಾಗಾಗಿ ಆ ಸಂದರ್ಭದಲ್ಲಿ ಬರೀ ನಾವು MLAಗಳು ನಾವು ಕಾರ್ ಯೂಸ್ ಮಾಡೋಂಗಿಲ್ಲ, ಮತ್ತು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಅನುಷ್ಠಾನ ಮಾಡೋಂಗಿಲ್ಲ ಪರಿಸ್ಥಿತಿ ಇರಬೇಕಾಗಿದೆ. ಚುನಾವಣಾ ನೀತಿಯಿಂದ ಇದು ಚುನಾವಣೆ 12ನೇ ತಾರೀಕು ಆದಮೇಲೆ ಎಲ್ಲರೂ ಕೂಡ ಅಭಿವೃದ್ಧಿಯ ಹಣ ಬಿಡುಗಡೆ ಆಗುತ್ತೆ, ಅಭಿವೃದ್ಧಿ ಕೆಲಸ ಕೂಡ ಪ್ರಾರಂಭ ಆಗುತ್ತೆ. ರಾಜಕೀಯಕ್ಕೋಸ್ಕರ ವಿರೋಧ ಪಕ್ಷ ಮಾತಾಡ್ತಾರೆ, ತೊಂದರೆ ಇದೆ ಇಲ್ಲ ಅಂತಲ್ಲ. ಯಾಕೆಂದರೆ ನಾವು ಮೀಟಿಂಗ್ ಮಾಡಿದಾಗ ಯಾವ ನಿರ್ಧಾರ ತಗೊಳ್ಳೋಂಗಿಲ್ಲ. ಸಾರ್ವಜನಿಕ ಸಮಸ್ಯೆ ಕೇಳ್ತಕ್ಕಂಥ ವ್ಯವಸ್ಥೆ ಅಷ್ಟಕ್ಕೆ ಸೀಮಿತವಾಗಿದ್ದೀವಿ ನಾವು. ಸಾರ್ವಜನಿಕರು ಬರ್ತಾರೆ, ಆ ಸಮಸ್ಯೆ ಕೇಳಿ ನಾವು ಖಾತೆಯಾಗಿಲ್ಲ, ಇನ್ನೊಂದಾಗಿಲ್ಲ ಅಂಥದ್ದಕ್ಕೆ ಅವರು ಕ್ರಮ ವಹಿಸಿ ಮಾಡ್ತಕ್ಕಂಥ ಕೆಲಸ ಆಗಿದೆ. ಒಟ್ಟಾರೆ ಈ ನೀತಿ 7ನೇ ಮುಂದಿನ ತಿಂಗಳು 12ನೇ ತಾರೀಕುವರೆಗೆ ನೀತಿ ಸಡ್ಲಾದ ಮೇಲೆ ಅಭಿವೃದ್ಧಿ ಕೆಲಸ ತ್ವರಿತವಾಗುತ್ತೆ. ಇವತ್ತು ನೀವು ಬಜೆಟ್ ನೋಡಿದ್ರಿ, 15 ಬಜೆಟನ್ನು ಮಂಡಿಸಿರ್ತಕ್ಕಂಥ ಏಕೈಕ ನಾಯಕರಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಆದ್ದರಿಂದ ಎಲ್ಲ ವರ್ಗದ ಜನರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಆಯವ್ಯಯದಲ್ಲಿ ಅದನ್ನು ಅನುಷ್ಠಾನ ಮಾಡಿದರೆ ಆ ಪ್ರಕಾರ ಅಭಿವೃದ್ಧಿ ಕೂಡ ಸಾಗ್ತದೆ. ಆಗಲೇ ಮುಖ್ಯಮಂತ್ರಿಗಳು ಕೂಡ ನನ್ನ ಪ್ರಗತಿ ಪರಿಶೀಲನೆ ಸಭೆ ಮಾಡಿದ್ದಾರೆ. ಯಾವುದೇ ಕಾರಣದಿಂದ ಏನು ಇವತ್ತು ಆದ್ಯತೆ ಮೇಲೆ ಕೆಲಸ ಮಾಡಬೇಕು, ಅದಕ್ಕೆ ಯಾವುದು ಅಡ್ಡಿ ಇಲ್ಲ ಅಂಥೇಳಿ ಸಂಬಂಧಪಟ್ಟ ಸ್ಟೇಟ್ ಆಫೀಸರ್ ಕರೆಸಿ ಮೀಟಿಂಗ್ ಮಾಡಿದ್ದಾರೆ. ಮತ್ತು ಇನ್ನೊಂದು ಯಾವುದೋ ನಮ್ಮ ಇವರು ವಿರೋಧ ಪಕ್ಷ ನಾಯಕರು ವಿರೋಧ ಪಕ್ಷದವ್ರು ಹೇಳ್ತಿದ್ರು, ಸಿದ್ದರಾಮಯ್ಯ ಬಂದುಬಿಟ್ರೆ ಬರಗಾಲ ಬಂದುಬಿಡ್ತದೆ ಅಂತ. ಈಗೇನು ಹೇಳ್ತಾರೆ, ಮಳೆ ಬರಲಿಲ್ವಾ? ಮೂರ್ಖತನದ ಪರಮಾವಧಿ ಅದು. ಯಾಕೆಂದರೆ ಅವರು ರಾಜಕೀಯ ಮಾಡೋರು ಇದು ಕೆಟ್ಟ ರೀತಿ ಆಲೋಚನೆ ಮಾಡಬಾರ್ದು. ಸಮಯ ಸಂದರ್ಭ ನೋಡಬೇಕಲ್ಲ. ಅದೆಲ್ಲ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಪಕ್ಷದ ಹೈಕಮಾಂಡು ಮುಂದುವರಿಬೇಕಾ ಇರಬೇಕು ಅನ್ನೋದು ಪಕ್ಷದ ಹೈಕಮಾಂಡ್. ನಮಗೆ ಒಂದು ಪಕ್ಷದ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇದೆಯಲ್ಲ, ಅದು ತೀರ್ಮಾನ ಮಾಡುತ್ತೆ. ಅಲ್ಲಿ ನಮಗೇನು ಆತಂಕ ಪಡೋ ಅಗತ್ಯ ಇಲ್ಲ.